ರಾಮನಗರ ಜಿಲ್ಲೆಯ ಪರಿಸರದಲ್ಲಿ ಓಡಾಡಿ ಬೆಳೆದವರಿಗೆ ಚಿರಪರಿಚಿತವಾದ ಈ ಜೋಡಿ ಬಂಡೆಯನ್ನು ತಲುಪೋದಕ್ಕೆ ಕುರುಚಲು ಕಾಡಿನ ಬಂಡೆಮಯ ಭೂದೃಶ್ಯದ ಈ ಕೊರಕಲಿನಲ್ಲಿ ಹಾದು ಹೋಗೋ ದಾರಿ ಹಿಡಿದು ಹೊಂಟು. ಮೈಸೂರು ಸಂಸ್ಥಾನದ ವಾಸ್ತುಶೈಲಿಯಲ್ಲಿ ಕಟ್ಟಲ್ಪಟ್ಟ ತಿಮ್ಮಪ್ಪನ ಗುಡಿಯಲ್ಲಿ ನಿಂತು, ತಿಮ್ಮಪ್ಪ, ನನಗೆ ಒಳ್ಳೇದು ಮಾಡೋದಿರಲಿ, ನಿನ್ನ ಈ ಕ್ಷೇತ್ರದ ಈ ಸುಂದರ ಪರಿಸರವನ್ನು ಬೆಂಗಳೂರ ಭೂರಕ್ಕಸರಿಂದ ಮುಂದಿನ ದಿನಗಳಲ್ಲಿ ಹಾಳು ಮಾಡೋದ್ರಿಂದ ತಪ್ಸಪ್ಪ ಅಂತ ಕೇಳಿಕೊಂಡೆ. ಹಾಗೆ ದೇವಸ್ಥಾನವಿರೋ ಗುಡ್ಡವಿಳಿಯುತ್ತಾ ಸ್ವಲ್ಪವೇ ದೂರದಲ್ಲಿರುವ ಜೋಡಿ ಬಂಡೆಯತ್ತ 8-10 ನಿಮಿಷ ಹೆಜ್ಜೆ ಹಾಕ್ಕೊಂಡು ಹೋಗಿ ಆ ಬಂಡೆಗಳ ಸೀಳುಗಳಲ್ಲಿ ಓಡಾಡ್ತಾ ಹಾಗೆ ಸುತ್ತಲಿನ ಭೂದೃಶ್ಯದ 360 ಡಿಗ್ರಿಯ ವೀಕ್ಷಣೆಯನ್ನು ಆನಂದಿಸ್ತಾ ಅಲ್ಲೇ ಒಸಿ ಹೊತ್ತು ಆ ತಂಗಾಳಿಯಲ್ಲಿ ಮೌನವಾಗಿ ಕಳೆದೋಗೋದ್ರಲ್ಲಿ ಸಿಗೋ ಅತೀಂದ್ರಿಯ ಭಾವವನ್ನು ಅನುಭವಿಸಿಕೊಂಡು ಬಂದೆ. ಅದು ಪದಗಳಿಗೆ ನಿಲುಕದ್ದು. ರಾಮಾಯಣದ ನಂಟು ಬೆಸೆಯಲ್ಪಟ್ಟ ಕೊಳವೊಂದನ್ನು ಹುಡುಕ್ತಾ ಈ ಗುಡ್ಡ ಸಮುಚ್ಚಯದ ಮತ್ತೊಂದು ಪಾರ್ಶ್ವದಲ್ಲಿನ ಬಂಡೆಗಳ ಮೇಲೆ ಬರಿಗಾಲಲ್ಲೇ ಹೆಜ್ಜೆ ಹಾಕ್ತಾ ಹೋಗ್ಬೇಕನ್ನಿಸ್ತು. ಇಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಶಿವನಿಗೂ ಪೂಜೆ ಮಾಡ್ತಾರೆ ಅಂತ ಗೊತ್ತಾಯಿತು. ಭೂಮಿ ಮೇಲೆ ನಾವು ಮಾತ್ರ ಅಲ್ಲ, ಬೇರೆ ಜೀವಿಗಳು ಬದುಕಬೇಕು, ಹಾಗಾಗಿ ಪ್ರಕೃತಿ ಧಾಮಗಳನ್ನು ಹಾಳು ಮಾಡೋದು ಬೇಡ.